ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಸೈಕಾಲಜಿ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಬರ್ತಾ ಇದ್ವಿ. ಟೋಟಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ 6 ಕ್ಲಾಸ್ಗಳನ್ನು ನಾವು ಮಾಡಿದ್ದೀವಿ. ಆ ಕ್ಲಾಸ್ಗಳು ಬೇಕಪ್ಪ ಅಂದರೆ ನೀವು ನನ್ನ ಪ್ಲೇಲಿಸ್ಟ್ನಲ್ಲಿ ಹೋಗಿ ಸೈಕಾಲಜಿ ಕ್ವಶನ್ಸ್ ಅಂತ ಅಲ್ಲಿ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅದರ ಜೊತೆಗೆ ಗೋರ್ಮೆಂಟ್ ಬುಕ್ಸ್ನ ಸೈನ್ಸ್ನ ಎಲ್ಲ ಕ್ಲಾಸ್ಗಳನ್ನು ಕೂಡ ಮಾಡಿಕೊಟ್ಟಿದ್ದೀನಿ ನಾನು. ಗೋರ್ಮೆಂಟ್ ಬುಕ್ಸ್ ಅಂದರೆ 6th ಇಂದ 10th ವರೆಗೆ ಏನು ಚಾಪ್ಟರ್ ವೈಸ್ ಕ್ಲಾಸ್ ಬೇಕಪ್ಪ ಅಂದರೆ ಅಲ್ಲಿ ನನ್ನಲ್ಲಿ TET, GPSTR, HSTR ಗೋರ್ಮೆಂಟ್ ಬುಕ್ ಸೈನ್ಸ್ ಕ್ಲಾಸ್ ಅಂತಿದೆ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು. ಅದರ ಜೊತೆಗೆ ಗೋರ್ಮೆಂಟ್ ಬುಕ್ನಲ್ಲಿ ಬರುವಂಥ ಎಲ್ಲವೂ ಕೂಡ ಏನು ಇಂಪಾರ್ಟೆಂಟ್ ಆಗಿರುವಂಥ ನ್ಯೂ ಟೈಪ್ ಕ್ವಶನ್ಸ್ಗಳನ್ನು ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಅದನ್ನು ಕೂಡ ನೀವು ಅದೇ ಪ್ಲೇಲಿಸ್ಟ್ನಲ್ಲಿ ನೋಡ್ಕೋಬೋದು. ಓಕೆನಾ. ಅದರ ಜೊತೆಗೆ ಭಾಳ ಜನ ಏನು ಮಾಡ್ತಾಯಿದ್ರು, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊಟ್ಟು ಸರ್ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟ ಅದು ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅದು ಕೂಡ 2024 ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ಬಿಡಿಸಿದ್ದೀನಿ. ಇವತ್ತು ನಾನು 2023 ಬಿಡಿಸ್ಕೊಡ್ತೀನಿ. ಅದೇ ರೀತಿ ಅವು ಕ್ಲಾಸ್ಗಳು ಬೇಕಾದರೆ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ, ನೀವು ನೋಡ್ಕೋಬೋದು. ಓಕೆನಾ. 121ನೇ ಪ್ರಶ್ನೆ, ವಿಕಾಸ ಸಾಧ್ಯವಾಗುವುದು ವ್ಯಕ್ತಿ ಮತ್ತು ಡ್ಯಾಶ್ ಅಂತರ್ಕ್ರಿಯೆಯಿಂದ. ನೋಡಿ, ವಿಕಾಸ ಯಾವುದರಿಂದ ಆತೈತೆ ಪ್ರಶ್ನೆ ಇದೆ. ವ್ಯಕ್ತಿ ಮತ್ತು ಪರಿಸರದ ಅಂತರ್ಕ್ರಿಯೆಯಿಂದ ಏನಾಗ್ತೈತಿ, ವಿಕಾಸ ಆತೈತಿ. ವ್ಯಕ್ತಿಯ ದೈಹಿಕ ವಿಕಾಸದಲ್ಲಿ ಕಂಡುಬರುವ ನಿರ್ದಿಷ್ಟ ವಿನ್ಯಾಸಗಳು ಈ ಕೆಳಕಂಡ ಯಾವ ಅನುಕ್ರಮದಲ್ಲಿ ಕಂಡುಬರುತ್ತದೆ. ನೋಡಿ, ವ್ಯಕ್ತಿಯ ಯಾವ ವಿಕಾಸದ ದೈಹಿಕ ವಿಕಾಸದಲ್ಲಿ ಕಂಡುಬರುವಂಥ ನಿರ್ದಿಷ್ಟ ವಿನ್ಯಾಸಗಳು ಈ ಕೆಳಕಂಡ ಯಾವ ಅನುಕ್ರಮದಲ್ಲಿ ಕಂಡುಬರ್ತದೆ ಪ್ರಶ್ನೆ ಇದೆ. ಫಸ್ಟ್ ಕಂಡುಬರೋದು ಯಾವುದಪ್ಪ ಅಂದರೆ ಶಿರಪಾದಾಭಿಮುಖ. ನೋಡಿ, ಎಲ್ಲಿದೆ ಶಿರಪಾದಾಭಿಮುಖ? ಇಲ್ಲೂ ಇದೆ, ಇಲ್ಲೂ ಇದೆ, ನೆಕ್ಸ್ಟ್ ಇಲ್ಲೂ ಇದೆ. ಇದು ಪಾದ ಶಿರಭಿಮುಖ ಇದೆ, ಇದಾಗಲ್ಲ. ನೆಕ್ಸ್ಟ್ ಬರೋದು ಕೇಂದ್ರ ಪರಿಧಿ ಅಭಿಮುಖ. ನೆಕ್ಸ್ಟ್ ಏನು ಬರ್ತೈತಿ, ಕೇಂದ್ರ ಪರಿಧಿ ಅಭಿಮುಖ ಇಲ್ಲಿದೆ ನೋಡಿ, ಹೌದಾ. ನೆಕ್ಸ್ಟ್ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ. ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ, ಫಸ್ಟ್ ಶಿರಪಾದಾಭಿಮುಖ, ಆಮೇಲೆ ಕೇಂದ್ರ ಪರಿಧಿ ಅಭಿಮುಖ, ಆಮೇಲೆ ಸಾಮಾನ್ಯತೆಯಿಂದ ನಿರ್ದಿಷ್ಟತೆಯಡೆಗೆ. ಇದು ಸೆಫೆಲೋ ಕಾಡಲ್ ತತ್ವ. ಶಿರಪಾದಾಭಿಮುಖ ಅಂದರೆ ಏನಪ್ಪ ಅಂದರೆ ನಾವು ಅದನ್ನು ಸೆಫೆಲೋ ಕಾಡಲ್ ತತ್ವ ಅಂತ ಕರಿತೀವಿ. ಕೇಂದ್ರ ಪರಿಧಿ ಅಭಿಮುಖಪ್ಪ ಅಂದರೆ ಪ್ರಾಕ್ಸಿಮೋ ಡಿಸ್ಟಲ್ ತತ್ವ ಅಂತ ಕರಿತೀವಿ. ಪ್ರಾಕ್ಸಿಮೋ ಡಿಸ್ಟಲ್ ತತ್ವ, ಈ ರೀತಿಯಾಗಿ ಇವುಗಳನ್ನು ಕರೀತಾರೆ. ಶಿರಪಾದಾಭಿಮುಖಪ್ಪ ಅಂದರೆ ಸೆಫೆಲೋ ಕಾಡಲ್ ತತ್ವ, ಕೇಂದ್ರ ಪರಿಧಿ ಅಭಿಮುಖಪ್ಪ ಅಂದರೆ ಪ್ರಾಕ್ಸಿಮೋ ಡಿಸ್ಟಲ್ ತತ್ವ. ನೆಕ್ಸ್ಟ್, ವ್ಯಕ್ತಿಯಲ್ಲಿ ಬೆಳವಣಿಗೆ ಈ ಕೆಳಗಿನ ಯಾವ ಅನುಕ್ರಮದಲ್ಲಿ ನಡೆಯುತ್ತದೆ. ವ್ಯಕ್ತಿಯಲ್ಲಿ ಬೆಳವಣಿಗೆ ಯಾವ ಅನುಕ್ರಮದಲ್ಲಿ ನಡೆಯುತ್ತೆ ಅಂದರೆ ಫಸ್ಟಿಗೆ ದೈಹಿಕ ಆಗುತ್ತೆ, ನಂತರ ಗತಿ, ನಂತರ ವಾಕ್ ಮತ್ತು ಬೌದ್ಧಿಕ ವಿಕಾಸ. ಈ ರೀತಿಯಾಗಿ ಏನಾಗುತ್ತೆ, ವ್ಯಕ್ತಿಯಲ್ಲಿ ಬೆಳವಣಿಗೆ ಕಂಡುಬರುತ್ತೆ. ವರ್ಣತಂತುಗಳಲ್ಲಿ ಅನುವಂಶೀಯ ಗುಣಗಳನ್ನು ಹೊಂದಿರುವ ಅಂಶಗಳಾವುವು. ನೋಡಿ, ವರ್ಣತಂತುಗಳಲ್ಲಿ ಯಾವ ಗುಣ ಅನುವಂಶೀಯ ಗುಣಗಳನ್ನು ಯಾವುದು ಹೊಂದಿ ಹೋಗುತ್ತೆ ಪ್ರಶ್ನೆ ಇದೆ. ಆಪ್ಷನ್ ಎ ಪರಮಾಣುಗಳು, ಆಪ್ಷನ್ ಬಿ ಅಣುಗಳು, ಆಪ್ಷನ್ ಸಿ ಪ್ರೋಟಾನ್ಗಳು, ಆಪ್ಷನ್ ಡಿ ಗುಣಾಣುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುಣಾಣುಗಳು. ಇದನ್ನು ನಾವು ಜೀನ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ಜೀನ್ಸ್. ಈ ಗುಣಾಣುಗಳು ಯಾವತ್ತಿದ್ರೂ ಏನಾಗಿರ್ತಾವಪ್ಪ ಅಂದ್ರೆ ಜೋಡಿಯಾಗಿ. ನೆಕ್ಸ್ಟ್, ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು. ಆಪ್ಷನ್ ಎ ಹುಡುಗರಿಗಿಂತ ಕಡಿಮೆ ಅಸೂಯೆ ಭಾವನೆ ಹೊಂದಿರುತ್ತಾರೆ. ಆಪ್ಷನ್ ಬಿ ಹುಡುಗರಷ್ಟೇ ಅಸೂಯೆ ಭಾವನೆ ಹೊಂದಿರುತ್ತಾರೆ. ಆಪ್ಷನ್ ಸಿ ಅಸೂಯೆಯನ್ನು ಹೊಂದಿರುವುದಿಲ್ಲ. ಆಪ್ಷನ್ ಡಿ ಹುಡುಗರಿಗಿಂತ ಹೆಚ್ಚು ಅಸೂಯೆ ಭಾವನೆ ಹೊಂದಿರುತ್ತಾರೆ. ನೋಡಿ, ಹುಡುಗಿಯರು ಹುಡುಗರಿಗಿಂತ ಏನಾಗಿರ್ತಾರಪ್ಪ ಅಂದ್ರೆ ಹೆಚ್ಚು ಅಸೂಯೆ ಭಾವನೆಯನ್ನು ಹೊಂದಿರ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲಸ್ಥಾನ ಎಂದು ಕರೆಯುತ್ತಾರೆ. ನೋಡಿ, ಮೆದುಳಿನ ಒಂದು ಭಾಗವನ್ನು ಏನಂತ ಕರೀತಾರೆ ಅಂದರೆ ಭಾವನೆಗಳ ಮೂಲಸ್ಥಾನ ಅಂತ ಕರೀತಾರೆ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಅಂತ ನೋಡ್ತಾ ಬರೋದಾದರೆ ಹೈಪೋಥೆಲಾಮಸ್. ಮೆದುಳಿನ ಹೈಪೋಥೆಲಾಮಸ್ ಭಾಗವನ್ನು ಭಾವನೆಗಳ ಮೂಲ ಸ್ಥಾನ ಅಂತೇಳಿ ಕರಿತೀವಿ. ಪುರಸ್ಕಾರ ಮತ್ತು ದಂಡನೆಗಳು ಕಲಿಕೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಪುಷ್ಟೀಕರಣದ ಮೂಲಕ ಪುರಸ್ಕಾರ ಮತ್ತು ದಂಡನೆಗಳು ಕಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತವು. ಒಳನೋಟ ಕಲಿಕೆಯು ಮೂಲವಾಗಿ ಡ್ಯಾಶ್ ಉಂಟಾಗುವ ಕಲಿಕೆ. ನೋಡಿ, ಒಳನೋಟ ಕಲಿಕೆಯು ಮೂಲವಾಗಿ ಯಾವುದರಿಂದ ಉಂಟಾಗುವಂಥ ಕಲಿಕೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಬುದ್ಧಿಶಕ್ತಿಯಿಂದ,
ಆಪ್ಷನ್ ಬಿ ಅಭ್ಯಾಸದಿಂದ, ಆಪ್ಷನ್ ಸಿ ಅನುಬಂಧನದಿಂದ, ಆಪ್ಷನ್ ಡಿ ಅನುಕರಣೆಯಿಂದ. ಇದಕ್ಕೆ ಸರಿಯಾದ ಉತ್ತರ ಬುದ್ಧಿಶಕ್ತಿಯಿಂದ. ಯಾವುದರಿಂದ? ಬುದ್ಧಿಶಕ್ತಿಯಿಂದ. ಈ ಒಳನಾಟ ಕಲಿಕೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಕೊಯ್ಲರ್ ಪ್ರತಿಪಾದಿಸ್ತಾನೆ. ಯಾವನು? ಕೊಯ್ಲರ್. ಚಿಂಪಾಂಜಿ ಮೇಲೆ ಪ್ರಯೋಗ ಮಾಡೋದ್ರ ಮೂಲಕ ಕೊಯ್ಲರ್ ಏನು ಮಾಡ್ತಾನೆ? ಒಳನೋಟ ಕಲಿಕೆಯನ್ನು ಪ್ರತಿಪಾದಿಸ್ತಾನೆ. ಹಾಗಾದರೆ ಒಳನೋಟ ಕಲಿಕೆಯಲ್ಲಿ ಗೆಸ್ಟಾಲ್ಟ್ ಪಂಥದವರು ಬರ್ತಾರೆ. ಯಾವ ಪಂಥ? ಗೆಸ್ಟಾಲ್ಟ್ ಪಂಥ. ಈ ಗೆಸ್ಟಾಲ್ಟ್ ಪಂಥದ ಸ್ಥಾಪಕತೆ ನಾವು ಯಾರನ್ನು ಕರಿತೀವಿ? ವರ್ದ್ಮಿಯರ್ನವನ್ನ ಕರಿತೀವಿ. ವರ್ದ್ಮಿಯರ್ ಗೆಸ್ಟಾಲ್ಟ್ ಪಂಥದ ಸ್ಥಾಪಕ. ಓಕೆನಾ? ನೆಕ್ಸ್ಟ್, ಮಕ್ಕಳಿಗೆ ಒಳನೋಟ ಕಲಿಕಾ ಆಧಾರದ ಮೇಲೆ ಕಲಿಸುವಾಗ ವಸ್ತುವನ್ನು ಅಥವಾ ವಿಷಯವನ್ನು ಹೇಗೆ ನೋಡುತ್ತೀರಿ? ನೋಡಿ, ಯಾವ ಆಧಾರದ ಕಲಿಕೆ ನಡೀತಾ ಇದೆ ಇಲ್ಲಿ? ಮಕ್ಕಳಿಗೆ ಒಳನೋಟ ಕಲಿಕಾ ಆಧಾರದ ಮೇಲೆ ಕಲಿಸುವಾಗ ವಸ್ತು ಅಥವಾ ವಿಷಯವನ್ನು ಯಾವ ರೀತಿ ನೋಡಬೇಕಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಡಿಯಾಗಿ ನೋಡಬೇಕು. ಒಳನೋಟ ಕಲಿಕೆಯ ಮೂಲಕ ಕಲಿಸ್ತಾ ಇರಬೇಕಾದ್ರೆ ಇಡಿಯಾಗಿ ನೋಡ್ಬೇಕಂತೇಳಿ ಹೇಳ್ತಾರೆ. ಸಂಶೋಧನಾ ಅಥವಾ ಅನ್ವೇಷಣಾ ಕಲಿಕೆಯನ್ನು ಪ್ರತಿಪಾದಿಸಿದವರು. ನೋಡಿ, ಸಂಶೋಧನಾ ಅಥವಾ ಅನ್ವೇಷಣಾ ಕಲಿಕೆಯನ್ನು ಯಾರು ಪ್ರತಿಪಾದಿಸ್ತಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಅಸುಬೆಲ್, ಆಪ್ಷನ್ ಬಿ ಬ್ರೂನರ್, ಆಪ್ಷನ್ ಸಿ ಗ್ಯಾಗ್ನೆ, ಆಪ್ಷನ್ ಡಿ ಸ್ಕಿನ್ನರ್. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರೋದಾದರೆ ಬ್ರೂನರ್ ಅವರು ಏನು ಮಾಡ್ತಾರೆ? ಅನ್ವೇಷಣಾ ಅಥವಾ ಸಂಶೋಧನಾ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ. ಇದನ್ನು ನಾವು ಡಿಸ್ಕವರಿ ಮೆಥಡ್ ಅಂತ ಕೂಡ ಕರಿತೀವಿ. ಡಿಸ್ಕವರಿ ಮೆಥಡ್ ಇದನ್ನು ಪ್ರತಿಪಾದಿಸಿದವರು ಬ್ರೂನರ್. ಕಲಿಕಾ ಪ್ರಕ್ರಿಯೆಯ ವರ್ಗೀಕೃತ ಶ್ರೇಣಿ ಸೂಚಿಸಿದವರು. ಇದಕ್ಕೆ ಸರಿಯಾದ ಉತ್ತರ ಗ್ಯಾಗ್ನೆ ಅಥವಾ ಕೆಲವೊಂದು ಇದರಲ್ಲಿ ಜ್ಞಾನ್ಯತೆ ಕೂಡ ಕೊಡ್ಬೋದು. ಕೊಡ್ಬೋದು. ಕಲಿಕಾ ಪ್ರಕ್ರಿಯೆ ವರ್ಗೀಕೃತ ಶ್ರೇಣಿಯನ್ನು ಸೂಚಿಸಿದವರು ಯಾರು? ಗ್ಯಾಗ್ನೆ ಅವರು. ಇವರು ಎಷ್ಟು ಪ್ರಕಾರದಲ್ಲಿ ಸೂಚಿಸ್ತಾರಪ್ಪ ಅಂದರೆ 8 ಪ್ರಕಾರದಲ್ಲಿ ಸೂಚಿಸ್ತಾರೆ. ಎಷ್ಟು ಪ್ರಕಾರ? 8 ಪ್ರಕಾರ. ಹೌದಾ? ನೆಕ್ಸ್ಟ್, ಗ್ಯಾಗ್ನೆ ಅವರ ಪ್ರಕಾರ ಅತ್ಯಂತ ಉನ್ನತ ಮಟ್ಟದ ಕಲಿಕೆ ಯಾವುದು? ಅತ್ಯಂತ ಉನ್ನತ ಮಟ್ಟದ ಕಲಿಕೆ ಯಾವುದತ್ತೆ ಪ್ರಶ್ನೆ ಇದೆ. ಆಪ್ಷನ್ ಎ ಪರಿಕಲ್ಪನೆ, ಆಪ್ಷನ್ ಬಿ ಸರಣಿ ಕಲಿಕೆ, ಆಪ್ಷನ್ ಸಿ ನಿಯಮ ಕಲಿಕೆ, ಆಪ್ಷನ್ ಡಿ ಸಮಸ್ಯಾ ಪರಿಹಾರ. ಇದಕ್ಕೆ ಸರಿಯಾದ ಉತ್ತರ ಸಮಸ್ಯಾ ಪರಿಹಾರ. ಗ್ಯಾಗ್ನೆ ಅವರ ಪ್ರಕಾರ ಅತ್ಯಂತ ಉನ್ನತ ಮಟ್ಟದ ಕಲಿಕೆ ಯಾವುದಪ್ಪ ಅಂದರೆ ಸಮಸ್ಯಾ ಪರಿಹಾರ. ಅದೇ ರೀತಿಯಾಗಿ ಗ್ಯಾಗ್ನೆ ಅವರ ಪ್ರಕಾರ ಅತ್ಯಂತ ಕೆಳಮಟ್ಟದ ಕಲಿಕೆ ಯಾವುದು? ಅತ್ಯಂತ ಕೆಳಮಟ್ಟದ ಕಲಿಕೆ ಯಾವುದಂತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಂಜ್ಞಾ ಕಲಿಕೆ. ಯಾವುದು? ಸಂಜ್ಞಾ ಕಲಿಕೆಯು ಅತ್ಯಂತ ಕೆಳಮಟ್ಟದ ಕಲಿಕೆಯಾಗಿದೆ. ಪದಸೋಪಾನ ಕಲಿಕೆಯನ್ನು ಪ್ರತಿಪಾದಿಸಿದವರು. ಆಪ್ಷನ್ ಎ ಮಾಸ್ಲೋ, ಆಪ್ಷನ್ ಬಿ ಪಾವ್ಲೋ, ಆಪ್ಷನ್ ಸಿ ಗ್ಯಾಗ್ನೆ, ಆಪ್ಷನ್ ಡಿ ಬ್ರೂನರ್. ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಗ್ಯಾಗ್ನೆ ಅವರು ಪದಸೋಪಾನ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ. 8 ರೀತಿಯ ಕಲಿಕೆಯನ್ನು ಹೇಳ್ಕೊಡ್ತಾರೆ. ಇವರು ಕಲಿಕೆ 8 ರೀತಿಯಲ್ಲಿ ಉಂಟಾಗ್ತೈತೆ ಹೇಳ್ಕೊಡ್ತಾರೆ. ಇವರು ಶ್ರೇಣೀಕೃತ ಮೆಥಡ್ನಲ್ಲಿ ಹೇಳ್ಕೊಡ್ತಾರೆ. ಶ್ರೇಣೀಕೃತ ಮೆಥಡ್ ಅಥವಾ ವರ್ಗೀಕೃತ ಶ್ರೇಣಿಯನ್ನು ಇವರು ತಿಳಿಸ್ಕೊಡ್ತಾರೆ. ಉನ್ನತ ಮಟ್ಟದ ಕಲಿಕೆ ಯಾವುದಪ್ಪ ಅಂದರೆ ಸಮಸ್ಯಾ ಪರಿಹಾರವು ಉನ್ನತ ಮಟ್ಟದ ಕಲಿಕೆಯಾಗಿದೆ. ನೆಕ್ಸ್ಟ್, ಇವರ ಪ್ರಕಾರ ಕೆಳಮಟ್ಟದ ಕಲಿಕೆ ಯಾವುದಪ್ಪ ಅಂದರೆ ಸಂಜ್ಞಾ ಕಲಿಕೆ ಅಂತ ಹೇಳ್ತಾರೆ. ಯಾವ ಕಲಿಕೆ? ಸಂಜ್ಞಾ ಕಲಿಕೆಯು ಅತ್ಯಂತ ಕೆಳಮಟ್ಟದ ಕಲಿಕೆ. ಉನ್ನತ ಮಟ್ಟದ ಕಲಿಕೆ ಸಮಸ್ಯಾ ಕಲಿಕೆ. ಇವರು 8 ರೀತಿಯ ಕಲಿಕೆಗಳನ್ನು ತಿಳಿಸ್ಕೊಡ್ತಾರೆ. ಇವರು ಪದಸೋಪಾನ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ. ಅರ್ಥಪೂರ್ಣ ಕಲಿಕೆಯ ಬಗ್ಗೆ ತಿಳಿಸಿದವರು. ಅರ್ಥಪೂರ್ಣ ಕಲಿಕೆಯ ಬಗ್ಗೆ ಯಾರು ತಿಳಿಸ್ತಾರಪ್ಪ ಅಂದರೆ ಆಸುಬೆಲ್ ಅವರು ಅರ್ಥಪೂರ್ಣ ಕಲಿಕೆಯ ಬಗ್ಗೆ ತಿಳಿಸ್ತಾರೆ. ನೆಕ್ಸ್ಟ್, ಬ್ರೂನರ್ ಅವರು ಅನ್ವೇಷಣಾ ಅಥವಾ ಸಂಶೋಧನಾ ಕಲಿಕೆಯ ಬಗ್ಗೆ ತಿಳಿಸ್ತಾರೆ. ಗ್ಯಾಗ್ನೆ ಅವರು ಪದಸೋಪಾನ ಕಲಿಕೆಯ ಬಗ್ಗೆ ತಿಳಿಸ್ತಾರೆ. ವಿದ್ಯಾರ್ಥಿಯ ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಿದ ನಂತರ ಮಾಡಬೇಕಾದುದು. ನೋಡಿ, ವಿದ್ಯಾರ್ಥಿಗಳಲ್ಲಿ ಕಲಿಕೆಯಲ್ಲಿ ಕೊರತೆಗಳನ್ನು ಪತ್ತೆ ಹಚ್ಚಿದ ನಂತರ ಏನನ್ನು ಮಾಡಬೇಕಂತ ಪ್ರಶ್ನೆ ಇದೆ. ಆಪ್ಷನ್ ಎ ಸೂಕ್ತ ಪರಿಹಾರ ಕ್ರಮಗಳನ್ನು ಒದಗಿಸಬೇಕು, ಆಪ್ಷನ್ ಬಿ ತೀವ್ರತರವಾದ ರೂಢಿ ಮತ್ತು ಅಭ್ಯಾಸ ಮಾಡಿಸಬೇಕು, ಆಪ್ಷನ್ ಸಿ ಎಲ್ಲ ಪಾಠಗಳ ಕ್ರಮಬದ್ಧ ಪುನರಾವರ್ತನೆ ಮಾಡಬೇಕು, ಆಪ್ಷನ್ ಡಿ ಫಲಿತಾಂಶಗಳನ್ನು ಕಲಿಕಾರ್ಥಿಗಳು ಮತ್ತು ಪೋಷಕರಿಗೆ ವರದಿ ಮಾಡುವುದು. ಇದಕ್ಕೆ ಸರಿಯಾದ ಉತ್ತರ ಸೂಕ್ತ ಪರಿಹಾರ ಕ್ರಮಗಳನ್ನು ಒದಗಿಸಬೇಕು. ನೋಡಿ, ವಿದ್ಯಾರ್ಥಿಯ ಕಲಿಕೆಯಲ್ಲಿ ಕೊರತೆ ಪತ್ತೆ ಹಚ್ಚಿದ ನಂತರ ಅದಕ್ಕೆ ಸೂಕ್ತ ಪರಿಹಾರ ಕ್ರಮಗಳನ್ನು ಏನು ಮಾಡಬೇಕು? ಒದಗಿಸಬೇಕು.
ಪ್ರಾಯೋಗಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಸೂಕ್ತವಾದ ಸಾಧನ. ಈಗ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯಲು ಯಾವುದೋ ಒಂದು ಸೂಕ್ತವಾದ ಸಾಧನತೆ ಪ್ರಶ್ನೆ ಇದೆ. ಆಪ್ಷನ್ ಎ ಸಂದರ್ಶನ, ಆಪ್ಷನ್ ಬಿ ವೀಕ್ಷಣೆ, ಆಪ್ಷನ್ ಸಿ ಪ್ರಶ್ನಾವಳಿ, ಆಪ್ಷನ್ ಡಿ ಲಿಖಿತ ಪರೀಕ್ಷೆ. ಇದಕ್ಕೆ ಸರಿಯಾದ ಉತ್ತರ ವೀಕ್ಷಣೆ. ವೀಕ್ಷಣೆ ಇದು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಅಳೆಯುವ ಸೂಕ್ತವಾದಂಥ ಒಂದು ಸಾಧನ. ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ಯಾವುದು ವಸ್ತುನಿಷ್ಠ ಮಾದರಿ ಪ್ರಶ್ನೆಯಾಗಿದೆ. ಈ ಕೊಟ್ಟಿರುವಂಥ 4 ಆಪ್ಷನ್ಗಳಲ್ಲಿ ಯಾವುದು ವಸ್ತುನಿಷ್ಠ ಮಾದರಿ ಪ್ರಶ್ನೆ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಸರಿ ಅಥವಾ ತಪ್ಪು ಮಾದರಿ ಪ್ರಶ್ನೆ. ಸರಿ ಅಥವಾ ತಪ್ಪು ಮಾದರಿ ಪ್ರಶ್ನೆ ಇದು ಒಂದು ವಸ್ತುನಿಷ್ಠ ಮಾದರಿ ಪ್ರಶ್ನೆಯಾಗಿದೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಅನ್ನೋದು ಶಿಕ್ಷಕ ಕೇಂದ್ರಿತವಾದದ್ದ ಅಥವಾ ವಿದ್ಯಾರ್ಥಿ ಕೇಂದ್ರಿತವಾದದ್ದ ಅಥವಾ ಅಳತೆ ಕೇಂದ್ರಿತವಾದದ್ದ ಅಥವಾ ಸಾಧನೆ ಕೇಂದ್ರಿತವಾದದ್ದ. ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇದೊಂದು ವಿದ್ಯಾರ್ಥಿ ಕೇಂದ್ರಿತವಾದದ್ದು. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ವಿದ್ಯಾರ್ಥಿ ಕೇಂದ್ರಿತವಾದದ್ದು. ಮೌಲ್ಯಮಾಪನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದುದು ಏಕೆಂದರೆ ಅದು ವಿದ್ಯಾರ್ಥಿಗಳನ್ನು ಕಲಿಕೆಗೆ ಡ್ಯಾಶ್ ನೋಡಿ. ಮೌಲ್ಯಮಾಪನ ಮಾಡುವುದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದದ್ದು ಯಾಕತ್ತೆ ಪ್ರಶ್ನೆ ಇದೆ. ಅದು ವಿದ್ಯಾರ್ಥಿಗಳನ್ನು ಕಲಿಕೆಗೆ ಏನು ಮಾಡ್ತೈತೆ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಭಿಪ್ರೇರಿಸುತ್ತೆ. ವಿದ್ಯಾರ್ಥಿಗಳನ್ನು ಕಲಿಕೆಗೆ ಏನು ಮಾಡುತ್ತೆ? ಅಭಿಪ್ರೇರಿಸುತ್ತೆ. ಹೌದಾ. ಇದಿಷ್ಟು ಏನಕ್ಕೆ ಇತ್ತಪ್ಪ ಅಂದರೆ ಸೈಕಾಲಜಿ ಕ್ಲಾಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.